ಕಾರ್ತಿಕ್ ಅವ್ರಿಗೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ನೋಡಿ ಇವರು ಹ್ಯಾಪಿ. ಥ್ಯಾಂಕ್ ಯು. ಬರ್ಡೇನ 0 ಡಿಗ್ರಿಯಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಕಟ್ ಮಾಡ್ತಾ ಇದ್ದೀನಿ. ಇದು ಸಕ್ಕತ್ತಾಗಿ ಮಾಡಿದ್ದಾರೆ, ನನಗೆ ಭಾಳ ಇಷ್ಟ ಆಯಿತು. ತಿರುಗ್ತದೆ ನೋಡು, ಸಕ್ಕತ್ತಾಗಿ ಕಾಣ್ತದೆ ಆ್ಯಕ್ಚುಲಿ. ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ನಾವಿವತ್ತು ಎಲ್ಲೋಗ್ತಿದ್ದೀವಿ ಅಂದರೆ ಆ್ಯಕ್ಚುಲಿ ನಾಳೆ ನನ್ನ ಬರ್ಡೇ. ಸೊ ಒಂದು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋಣ ಅಂತ 0 ಡಿಗ್ರಿ ಆನ್ ದ ಹಿಲ್. ಈಗ ಮೊನ್ನೆ ತಾನೇ ನಿಮಗೆ ಗೊತ್ತಿರ್ಬೋದು, ಓಪನಿಂಗ್ ಆಗಿದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಬ್ಬರು. ಗೊತ್ತಿಲ್ಲ, ಫಸ್ಟ್ ಟೈಮು ಅಲ್ಲಿಗೆ ಹೋಗ್ತಾ ಇರೋದು. ಹೆಂಗಿದೆ ಆ ಪ್ಲೇಸು, ಮೊನ್ನೆ ತಾನೇ ಓಪನ್ ಆಗಿದೆ. ಅಲ್ಲ, ಬರ್ಡೇ ಇರೋದು ನಂದು. ಇವ್ರು ನೋಡಿ ಮೇಡಮ್, ಇವರು ರೆಡಿಯಾಗಿ ಬಂದಿದ್ದಾರೆ. ಗಂಡು ಮಕ್ಳು ಜೀವನನೇ ಎಷ್ಟಲ್ವಾ? ನೀವೇನು ಹೇಳ್ತೀರಾ ಗೈಸ್? ಬರ್ಡೇ ಇರೋದು ನಂದು, ಇವ್ರು ರೆಡಿಯಾಗಿ ಬಂದಿದ್ದಾರೆ. ಅಪ್ಪ, ಸೀರಿಯಸ್ಲಿ. ಸೊ ನಮ್ಮ ವ್ಯೂವರ್ಸಿಗೆ ಹೇಳ್ಬೇಕಾ ನನಗೆ ಎಷ್ಟು ವರ್ಷ ಕಂಪ್ಲೀಟ್ ಆಗಿದೆ ಅಂತ? ಅವರೇ ಗೆಸ್ ಮಾಡಿ ಗೈಸ್. ನಮ್ಮ ಸಬ್ಸ್ಕ್ರೈಬರ್ಸ್ ಗೆಸ್ ಮಾಡ್ತಾರೆ ನನ್ನ ಏಜ್ ಎಷ್ಟು ಅಂತ. ಏನೇ ತೋರಿಸಿದ್ರು ಅವರಿಗೆ ಗೊತ್ತಾಗಲ್ಲ, ಅವರೇ ಗೆಸ್ ಮಾಡ್ತಾರೆ ಎಷ್ಟು ಏಜ್ ಇವರಿಗೆ ಅಂತ. ಸೊ ಬರ್ತ್ಡೇ ಆಗ್ತಾನೆ ಇರುತ್ತೆ, ವಯಸ್ಸು ಆಗ್ತಾನೆ ಇರುತ್ತೆ. ನಿಮ್ಗೇನು ಅಂದರೆ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಅಷ್ಟೇ ಹೇಳೋದು ನಾನು. ಐ ಆಮ್ ಎ ಫಿಟ್ನೆಸ್ ಎಂಥೂಸಿಯಾಸಿಸ್ಟ್. ಪಬ್ಬಿಗೆಲ್ಲ ಹೋಗಲ್ಲ ನಾನು ಜಾಸ್ತಿ. ಹೋದ್ರೆ ಎಲ್ಲೋ ವರ್ಷಕ್ಕೊಂದ್ಸತಿ 2 ಸತಿ ಹೋಗ್ಬೋದು. ಓಕೆ ಗೈಸ್, ಇವಾಗ ಆನ್ ದ ವೇ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಏನೇನಾಗುತ್ತೆ ಎಲ್ಲ ಈ ವ್ಲಾಗಲ್ಲಿ ಕೊನೆ ತನಕ ನೋಡಿ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಿಂಗೆ ಸಪೋರ್ಟ್ ಮಾಡಿ. ಸೊ ಅಲ್ಲಿ ಇಡೀ ಪಬ್ ಹೆಂಗಿದೆ ಹೊಸದು, ಹಾಗೂ ನನ್ನ ಬರ್ಡೇ ಸೆಲೆಬ್ರೇಷನ್ನು ಗೊತ್ತಿಲ್ಲ ಮೇಡಮ್ ಹೆಂಗೆ ಮಾಡ್ತಾರೆ ಅಂತ. ಸೊ ಎಲ್ಲ ಅಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ಸ್ ಕೊಡ್ತೀನಿ. ಡಿನ್ನರ್ ಅಷ್ಟೇನಾ? ಆಯ್ತು. ಓಕೆ ಗೈಸ್, ನಿಮಗೆ ನೆಕ್ಸ್ಟ್ ನಾನು 0 ಡಿಗ್ರಿ ಆನ್ ದ ಹಿಲ್ ಪಬ್ಬಲ್ಲಿ ಸಿಗ್ತೀನಿ. 0 ಡಿಗ್ರಿ ಅಲ್ಲಿ ಓಪನಿಂಗು. ಓಕೆ ಗಾಯ್ಸ್, ಬಂದ್ವಿ ಅಂತೂ ಇಂತೂ 0 ಡಿಗ್ರಿ ಬ್ರೂವರಿ ಆ್ಯಂಡ್ ಕಿಚನ್. ಪಾರ್ಕಿಂಗ್ ಇವರೇ ವ್ಯಾಲೆ ಗಿಲ್ಲ ಎಲ್ಲ ಇದೆಯಪ್ಪ. ಎಲ್ಲಿ ಪಾರ್ಕ್ ಮಾಡಿ ಆಮೇಲೆ ನೀವೇ ತರ್ತೀರಲ್ಲ. ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಮ್ಯೂಸಿಕ್ ಭರ್ಜರಿ ಪ್ಲೇ ಆಗ್ತಿದೆ. ಹೋ ನೋಡಿ, ನಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಎಷ್ಟೊಂದು ಜನ. ಇಲ್ಲಿ ಹೆಸರು ಕೊಟ್ಟೆ ಹೋಗ್ಬೇಕು ಒಳಗಡೆ. ಐ ಹ್ಯಾವ್ ಎ ರಿಸರ್ವೇಷನ್ ಮೇಡಮ್, ರಿಸರ್ವೇಷನ್ ಇದೆ. ಕಾರ್ತಿಕ್ ರಿಸರ್ವೇಷನ್. ಊಟ ಕೊಡಿ ಊಟ ಅಂತ ಏನನ್ನು ಡಿಫ್ರೆಂಟಾಗಿ ಮಾಡಿದಾರಪ್ಪ. ಹೆಂಗೆ? ಅಯ್ಯೋ, ಅವ್ರು ಹಂಗೆ ಈಗ 4 ಜನ 5 ಜನ ಹೋದಂದ್ರೆ ಫುಲ್ 1 ಅವರ್ ಎದ್ದಾಳಲ್ಲ, ಅಡ್ಡ ಹೊಡ್ಕೊಂಡು ಕುತ್ಕೊಬಿಡ್ತಾರೆ. ಯಾವತ್ತು ಓಪನ್ ಆಗಿದೆ ಹೇಳಿ ಇದು? 25 ಓಪನ್ ಆಯಿತು. ಹಾಂ, 26ಇಂದ ಏನಿದೆ? ಹಿಂಗಿದೆ ಇದಾ? ಇದ್ಯಾರ್ದು ಬ್ಯಾಗು? ಓಡತ್ತಕ್ಕಂತ ಇಲ್ಲಿ ನೋಡ, ಇಲ್ಲಿ ತೋರಿಸ್ತೀನಿ. ಏನು ಮಾಡಿದ್ದಾರೆ? ಹಾಂ, ಟ್ವಿನ್ಸ್. ಭರ್ಜರಿಯಾಗೆ ಕಟ್ಟಿದ್ದಾರೆ. ನಾನು ಏನು ಮಾತಾಡಿದ್ರು ಕೇಳಿಸಲ್ಲ ಇಲ್ಲಿ. ಮೈಕ್ ಹಾಕಿದ್ದೀನಿ ಆದರೂ ಕೇಳಿಸಲ್ಲ. ನನಗಿದು ಭಾಳ ಮಸ್ತ್ ಅನ್ನಿಸ್ತು ಇಲ್ಲಿ ಅಲ್ವಾ? ಅದು ಅವರು ಆಲೋಗ್ರಾಮ್ ಥರ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಹತ್ರನೂ ಹೋಗ್ಬೋದಾ? ನೋಡಿ ಗೈಸ್ ಹೆಂಗಿದೆ 0 ಡಿಗ್ರಿ ಆನ್ ದ ಹಿಲ್ ಬ್ರೀವರಿ ಆ್ಯಂಡ್ ಕಿಚನ್.
ಸಖತ್ತಾಗೆ ಕಾಣಿಸ್ತದೆ. ಬಾ ಇಲ್ಲಿ ಒನ್ಸ್ ವಿ ವರ್ ಇನ್ once in Zero Hills. Woo! Zero on the hill. ಒಂದು ರೇಂಜಿಗಿದೆ. ಇದು ಸಕ್ಕತ್ತಾಗಿ ಮಾಡಿದ್ದಾರೆ, ನನಗೆ ಭಾಳ ಇಷ್ಟ ಆಯಿತು. ಓ ತಿರುಗ್ತದೆ ನೋಡು. ಇಲ್ಲಿ ಹೋದ್ರೆ ಏನಿದೆ, ಇದು ಮೇಲ್ಗಡೆ ದಾರಿನ. ಓಹೋ ಹೋ ಹೋ ಹೋ, ಮೇಲ್ಗಡೆ ಹೋಗೋ ದಾರಿ ಇದು. ಇಲ್ಲಿಂದ ಕ್ರೇಜಿ ಕಾಣಿಸುತ್ತೆ. Wow man, this is the view. Woohoo! ಇಲ್ಲ ಆ್ಯಕ್ಚುಲಿ ಏನೂ ಇಲ್ಲ. This view is crazy. Wow. ಇನ್ನೊಂದು ತೋರಿಸ್ತೀನಿ ನೋಡಿ ಈಗ. ಓ ಟೈಗರ್. ಇಲ್ಲಿ ನಾನು ವ್ಯೂ ಸಕ್ಕತ್ತಾಗಿ ಕಾಣ್ತದೆ ಆ್ಯಕ್ಚುಲಿ. ಸಕ್ಕತ್ತಾಗಿದೆ ಅದು, ಅಲ್ಟಿಮೇಟ್. ಇದೇ ಇದೊಂದು ಅದೊಂದು ಸಖತ್ ಇಂಟ್ರೆಸ್ಟಿಂಗ್ ಅನ್ಸುತ್ತಲ್ಲ. ನೋಡಿ ಗಾಯ್ಸ್, ಬೇಬಿ ಕಾರ್ನ್. ಏನಿದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಏನು ಸ್ಪೆಗೆಟಿ. ಸದ್ಯಕ್ಕೆ ಇವೆರಡು ಆರ್ಡ್ರ್ ಮಾಡಿದ್ದೀವಿ. ಆಮೇಲೆ ನೋಡಿ ಇಲ್ಲೆಲ್ಲ ಕೂರಿಸಿದ್ದಾರೆ. ಏನು ಮಾಡೋಣ, ನಾನು ಎಲ್ಲ ಮೂರಲ್ಲಿ ಕೂರಿಸಿದ್ದಾರೆ, ಜಾಗ ಇಲ್ಲ ಅಂತ. ಅಯ್ಯೋ ಕತೆ. ಬಾರ್ ಕೌಂಟ್ರಿಂಗ್ ಇದೆ ನೋಡೋಣ ಮನಿ. थोड़ा पानी 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 में दे दो. गार्लिक ब्रेड के लिए मैंने बात किया, वो वैसा ही है सर. वो गार्लिक पानी दे दो. ಝೀರೋ ಇಲ್ಲೇನೋ ಇದೆ. ಏನಿಲ್ಲ, ವಾಶ್ರೂಮ್ ಇದೆ. ಈಗ ನಿಮ್ಗೆ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ 0 ಡಿಗ್ರಿಗೆ ಒಳಗೆ. ಸಕ್ಕತ್ತಾಗೆ ಪ್ಲೇಸಸ್ ಇದೆ ಆ್ಯಕ್ಚುಲಿ. Del ser, quiero puedas ver que salimos del suelo y abrimos el mirar al fuego en nuestra mano. ನೋಡಲ್ಲಿ ಆ ಥರ ಎಲ್ಲ ಎದ್ದು ಬರ್ತಿದೆಯಲ್ಲ, ಈ ಹುಲಿ ಆಮೇಲೆ ಅಲ್ಲಿ ಇರೋದು ಆ ಹೆಂಗಸು ಅವರೆಲ್ಲ ನೈಟ್ ಹೊತ್ತು ಎದ್ದು ಬರ್ತಾರೆ. ಹೆಸರೇನು? ಕಾರ್ತಿಕ್ ಅಂತ. ಬನ್ನಿ ಪ್ಲೀಸ್. ಕಾರ್ತಿಕ್ ಅವ್ರಿಗೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ನೋಡಿ ಹ್ಯಾಪಿ. ಥ್ಯಾಂಕ್ ಯು.
ಬರ್ಡೇನ 0 ಡಿಗ್ರಿಯಲ್ಲಿ ಮಾಡ್ತಾ ಇದ್ದೀನಿ. ನಂದೇ ಫಸ್ಟ್ ಬರ್ಡೇನ ಇಲ್ಲಿ ಆಗ್ತಿಲ್ಲ. ಸುಮಾರು ಜನ ಬರ್ತಾರೆ ಆ್ಯಕ್ಚುಲಿ. ಬಟ್ ನನಗೆ ಪರಿಚಯ ಇಲ್ದಿರೋರು ಹೊಸ ಪರಿಚಯ ಆಗಿ ಫಸ್ಟ್ ಬರ್ತಾರೆ ಇವ್ರದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ, ಬಿ ಹ್ಯಾಪಿ, ಥ್ಯಾಂಕ್ ಯು ಸಕ್ಸಸ್ಫುಲ್, ವಾಟ್ ಎವರ್ ಯು ಡೂ. ಏನಿಲ್ಲ, ಜೀವನದಲ್ಲಿ ಆರೋಗ್ಯ ಚೆನ್ನಾಗಿರಬೇಕು, ಮತ್ತು ಒಂದು ದೊಡ್ಡ ಯೂಟ್ಯೂಬರ್ ಆಗಬೇಕು. ಈ 1 ವರ್ಷ ಕಂಪ್ಲೀಟ್ ಆಗೋತ್ತಿಗೆ ಯಾವ್ದಾರ ಒಂದು ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆ ಇದೆ. ನೋಡೋಣ, ದೇವ್ರ ದಯೆ, ನಮ್ಮ ರಘು ಅಣ್ಣನ ದಯೆ, ಇವರಿಬ್ರು ದಯೆ ಇದ್ದರೆ ಏನೋ ಒಂದು ಆಗುತ್ತೆ. ಕಟ್ ಮಾಡಲಾ? ಏಜೆಲ್ಲ ರಿವೀಲ್ ಮಾಡಲ್ಲ ನಾನು. ಓಕೆ, ಕಟ್ ಮಾಡ್ತಾಯಿದ್ದೀನಿ. ಓ, ಥ್ಯಾಂಕ್ ಯು. ಬಾ. ಹಿಡ್ಕ. ನನ್ನ ಬರ್ಡೇಗೆ ನಾನೇ ತಿಂತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಹ್ಯಾಪಿ ಬರ್ಡೇ ಟು ಮೀ. ಶುಗರ್ ತಿಂದು ತುಂಬ ದಿನ ಆಗಿತ್ತು. ಅಬ್ಬಾ, ಎಕ್ಸಲೆಂಟ್. ಏನು ಮಾಡ್ತೀಯ ಹೇಳೆ ಮೈಕಲ್ಲಿ? ಆಯ್ತಾ? ಏನಿದೆ? ಹ್ಯಾಪಿ ಬರ್ಡೇ ಟು ದ ಮ್ಯಾನ್ ಹೂ ಈಸ್ ಏಜಿಂಗ್ ಲೈಕ್ ಎ ಫೈನ್ ವೈನ್. ಹ್ಯಾಪಿ ಬರ್ಡೇ, ಥ್ಯಾಂಕ್ ಯು. ನೋಡಿ ಪಾಪ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಮಾಡಿ ಹೇಳೆ. ಥ್ಯಾಂಕ್ ಯು. ನೋಡಿದೆ, ನೈಸ್ ಆರ್ಟ್. ಯಾವಾಗ ಮಾಡಿದೆ? ವೆರಿ ಗುಡ್, ವೆರಿ ಗುಡ್. ಕೊಡಿ ಅಣ್ಣ ನಮ್ಮ ಗಾಡಿ. ಹೆಂಗೆ ಎಕ್ಸಿಟ್ ಈ ಕಡೆನಾ ಆ ಕಡೆನಾ? ಅಲ್ಲೇ ಗಾಡಿ ಒಳಗಡೆ ಇದೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಹಾಯ್ ಗಾಯ್ಸ್, ಅಂತೂ ಇಂತೂ 0 ಡಿಗ್ರಿಲಿ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಾಯಿತು. ರಿವ್ಯೂ ನಾನೇನು ಕೊಡೋಕ್ಕೋಗಲ್ಲ. ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ನನಗೆ ಸೀರಿಯಸ್ಲಿ ಥೈಲ್ಯಾಂಡ್ ಇಲ್ಲ ಬಾಲಿ ಫೀಲ್ ಬರ್ತಿತ್ತು ಆ ಹುಲಿ ಎಲ್ಲ ನೋಡಿದಾಗ. ಹ್ಯಾಲೋಗ್ರಾಮ್ ಥರ ತುಂಬ ನೈಸ್ ಥೀಮ್, ತುಂಬ ಇಷ್ಟ ಆಯಿತು. ಓನರ್ ಕೂಡ ಸಿಕ್ಕಿದ್ರು, ಮಾತಾಡಿಸಿದ್ರು. ಸೊ ನಂದು ನೆಗೆಟಿವ್ ಪಾಯಿಂಟ್ ಅಂತೇನಿಲ್ಲ. ತುಂಬ ಜನ ಏನೋ ಸರ್ವಿಸಿಂಗ್ ಲೇಟ್ ಆಗ್ತಾಯಿತ್ತು ಅಂತ ಹೇಳಿದರು. ಬಟ್ ನನಗೆ ಯಾವಾಗಲೂ ನನಗೇನು ಅನ್ನಿಸ್ಲಿಲ್ಲ ಅದು ಸರ್ವಿಸಿಂಗ್ ಲೇಟ್ ಆಯಿತು. ನಾನು ಕೇಳಿದ ಟೈಮಿಗೆ ಬಂತು. ಆಮೇಲೆ ಸ್ವಲ್ಪ ಎಲ್ಲೋ ಫುಡ್ ಸ್ವಲ್ಪ ಬಿಸಿ ಇರಲಿಲ್ಲ, ಆರೋಗಿತ್ತು ಅಂತ ಒಂದು ಫೀಲ್ ಆಯಿತು. ಅದಷ್ಟೇ ಬಿಟ್ಟರೆ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. ಆ್ಯಕ್ಚುಲಿ ಇಲ್ಲಿ RR ನಗರ ಹತ್ರ ಬೇರೆ ಎಲ್ಲೋ ಈ ಥರದ್ದು ಪ್ಲೇಸ್ ಇಲ್ಲ. ಸೊ ಎಲ್ಲ ನಾವು ವೈಟ್ ಫೀಲ್ಡು, ಸರ್ಜಾಪುರ ಹಂಗೆ ಹೋಗಬೇಕು. ಇದೊಂದು ಯೂನಿಕ್ ಎಕ್ಸ್ಪೀರಿಯೆನ್ಸು. ನೀವು ವಿಸಿಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ. ಸೊ ಇಟ್ಸ್ ಅ ಗುಡ್ ಪ್ಲೇಸ್ ಟು ಹ್ಯಾವ್. ನಮ್ಮ ಕನ್ನಡಿಗರಲ್ವಾ, ಕನ್ನಡಿಗರನ್ನ ಬೆಳೆಸಬೇಕು. ಸೊ ನೀವು ನನ್ನ ವೀಡಿಯೋನ ಇಷ್ಟ ಆಗಿದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಬೆಳೆಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮುಂದಿನ ವ್ಲಾಗ್ ಅಲ್ಲಿ ಸಿಗೋ ತನಕ ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಯಾರಿಗೆ ಮುದ್ದು ಕೊಡ್ತೀಯೋ? ಹಂಗ ಹಿಡ್ಕೊಳ್ಳೋದು ಸಾಕು, ಕಟ್ ಮಾಡು. ಬರ್ತೈತೆ ನಿನ್ನೆ ಯಾಕಮ್ಮ ಒಂಚೂರು ಕಡೆಗೆ ನಾನು ಹಿಂಗೆ ಇಟ್ಕೊಂಡಿದ್ದೇನೆ ಅನ್ಕೊಂಡು ಹೇಳಿ ಹೇಳು. ನೀನು ಸಾಕು, ಕಟ್ ಮಾಡು. ಇದು ಮಾಡಿದ್ರೆ ಬರಲ್ಲ ನೋಡು. ಅದನ್ನು ಹೆಂಗೆ ಚೊಟ್ಟಕ್ಕೆ ಇಟ್ಕೊಂಡು ಹೇಳಿ.